ನನ್ನ ಹೆಸರು ಸಚಿನ್ ರಾಮಗೌಡ ಅಂತೇಳಿ ಬಿಕಾಮ್ ಸ್ಟೂಡೆಂಟ್ ಆಗಿ ಮಾಡ್ತಿದ್ವಿ. ಈ ಒಂದು ಜನಪದ ಉತ್ಸವ ಅಂತಂದರೆ ನಮಗೆ ಹಳ್ಳಿ ಜನಪದ ಉತ್ಸವ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಈಗ ಹಳ್ಳಿ ಜನರಿಗೆ ಅಷ್ಟೇ ಗೊತ್ತಿಲ್ಲ ಜನಪದ ಕಲೆಗಳ ಬಗ್ಗೆ ಆಗಿರ್ಬೋದು, ಸಿಟಿ ಜನರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಒಂದು ಸರ್ಕಾರ ಏನು ಮಾಡಿದೆ ಅಂದರೆ, ಪ್ರತಿಯೊಂದು ಕಾಲೇಜಿನಲ್ಲಿ ಜನಪದ ಉತ್ಸವನ ಹಮ್ಮಿಕೊಳ್ಬೇಕಂತ ಹೇಳಿದೆ. ಅದು ನೋಡ್ತಾ ಹೋದಂದರೆ ನಮ್ಮ ಉಡುಗೊರೆ ಅಥವಾ ನಮ್ಮ ಅಲ್ಲಿ ಇರುವಂತಹ ಆಹಾರದಲ್ಲಿ ಆಗಿರ್ಬೋದು ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ ಹಳ್ಳಿಗೆ ಮತ್ತು ಸಿಟಿಗೆ ಕಂಪೇರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದನ್ನ ಉಳಿಸುವಂಥ ಈ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ. ನಮಗಂತೂ ಬಹಳ ಖುಷಿ ಆಯಿತು. ಯಾಕೆಂದರೆ ಈ ಒಂದು ಹಳ್ಳಿಯಲ್ಲಿರುವಂತಹ ಜನಪದ ಕಲೆಗಳು ಅಂತ ಯಾವುದಪ್ಪ ಅಂದರೆ, ಉದಾಹರಣೆಗೆ ಮನೆ ಮುಂದೆ ಬೆಳಗ್ಗೆ ತಕ್ಷಣ ರಂಗೋಲಿ ಹಾಕಿದಾಗಿರ್ಬೋದು, ಆಮೇಲೆ ಕಂಸಾಳೆ, ಆಮೇಲೆ ಭಜನ, ಈ ಥರ ಬೇರೆ ಬೇರೆ ಡೊಳ್ಳು ಕುಣಿತ, ಅವೆಲ್ಲ ಏನಪ್ಪ ಅಂದರೆ ಬರ್ತಾ ಬರ್ತಾ ನಮ್ಮ ಅದು ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಕೊಂಡು ಹೋಗ್ತಂಥ ಕೆಲಸವನ್ನು ಈಗಿನ ಯುವಕರು, ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಮಾಡಬೇಕು. ಮತ್ತೇನಪ್ಪ ಅಂದರೆ ನಮ್ಮ ಒಂದು ಉಡುಗೆ ತೊಡುಗೆಯನ್ನು ಬೇರೆ ದೇಶದವರು ನಮ್ಮ ಏನಪ್ಪ ಅಂದರೆ ಸಂಸ್ಕೃತಿಯ ಒಂದು ದೇಶವನ್ನು ಕರೀತಾರೆ. ಆದರೆ ಅದೇನಾಗ್ತಾ ಇದೆ, ನಮ್ಮ ಸಂಸ್ಕೃತಿಯ ಒಂದು ಉಡುಗೆ ತೊಡುಗೆರಾಗಿರ್ಬೋದು, ಆಹಾರದಲ್ಲಿ ಆಗಿರ್ಬೋದು, ಈಗಿನ ಸೋಷಿಯಲ್ ಮೀಡಿಯಾದಿಂದ ಅದು ಮೆಸೇಜ್ ಹೋಗ್ತಾ ಇದೆ. ಅವು ರೀಲ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾನೇ ಕಾರಣ ಅಂತ ಹೇಳ್ಬೋದು. ಅದನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ಇದನ್ನು ನಾವು ಎಲ್ಲ ಯುವಕರು ಮಾಡಬೇಕು ಅಂತ ಹೇಳಿ. ಹೆಸರು ಸಚಿನ್.